ಮನೆಯವರೆಲ್ಲರೂ ಓಡ್ ಬಂದಿದ್ದೀವಿ ಮನೆ ಬಿಟ್ಟು. ಈ ಒಂದು ಲೊಕೇಶನ್ ಎಲ್ಲಿದೆ ಅಂದರೆ ರಾಜಾ ನನ್ನ ಕೈಲಾಗ್ತಾ ಇಲ್ಲ, ನನ್ನ ಕೈಲಾಗ್ತಾ ಇಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿಂಚುವ ಅಲೆಗಳ ನದಿಯಾಗಿ ಮುಂದಕ್ಕೆ ಚಲಿಸು ನೀ ಬೇಗ. ಸೊ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಬ್ಲಾಗ್ ಬಂದು ಕಂಪ್ಲೀಟ್ ನೈಟ್ ಔಟ್ ಆಗಿರುತ್ತೆ. ಹಾಗೆ ಏನೆಲ್ಲ ಮಾಡ್ತೀವಿ. ಸೊ ನೈಟ್ ಇವಾಗ ಆಲ್ರೆಡಿ 1 o'clock ಆಗಿರೋದು. 1 o'clock ಮನೆಗಿಂದ ನಾವು ನಾಳೆ ಮಾರ್ನಿಂಗ್ಗೆ ಇವಾಗ ಮಿಡ್ನೈಟ್ 1 o'clock ಅಲ್ವಾ. ಸೊ ಮಾರ್ನಿಂಗ್ 6 ಇಲ್ಲ 7 ಬರಬೇಕು. ಸೊ ಸಖತ್ ಮಜಾ ಇರುತ್ತೆ. ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಇರೋದು 1 o'clock ನಾಗಿದ್ವಿ. ಇವಾಗ ದೇವನಹಳ್ಳಿ ಯಾವ ಟೋಲ್ ಇದು? ದೇವನಹಳ್ಳಿ ಟೋಲ್ ಅಲ್ಲ, ಏನು ಹೇಳ್ಬೇಕು, ಮಲಗಿರೋರ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಟೋಲಲ್ಲಿ ಈ ಥರ ಎಲ್ಲ ಹೋಗ್ಬೇಕು. ಮಜಾ ಅನಿಸ್ತೈತಿ. ಲಾಸ್ಟ್ ಟೈಮ್ ಹೋದಾಗ ರಾಜಾ ಇರಲಿಲ್ಲ. ಇಲ್ಲ ಎಲ್ಲ ಟೈಮು ಅದೇನೆ. ಇಲ್ಲಿ ಬಂದಾಗಿಂದ ಅದೇ ನೋಡ. ಇಲ್ಲಿ ಬಂದಾಗ ಏನಿದೆ ನೋಡಿ ನೋಡಿ ಬೆರಗಾಟ ಪ್ರಣಯ ಪ್ರಳಯ ಕೊಳಗಾಟ. ಚೆನ್ನಾಗಿತ್ತು. ಲೈಟಲ್ಲಿ ಮನೆ ಊಟ ಮಾಡಿ ನಿದ್ದೆ ಮಾಡಿ ಮೂವಿ ನೋಡಿ ಇಲ್ಲಿ ಬಂದು ತಿನ್ನಕ್ಕೆ ಬಂದಿರೋದು. ಇಷ್ಟೊತ್ತಲ್ಲಿ ನಮ್ಮ ಅಕ್ಕ ನೋಡ್ರಿ ಬ್ಲಾಗ್ ಮಾಡಿದ್ರೆ ಚಕ್ಕನ ಉಳಿತಾರೆ ನಮಗೆ ಊರಲ್ಲಿ ಬರೋದು. ಆ್ಯಕ್ಚುಲಾಗಿ ಇಲ್ಲ, ಹಾಗಾಗಿ ಮನೆಯವರೆಲ್ಲರೂ ಓಡ್ ಬಂದಿದ್ದೀವಿ ಮನೆ ಬಿಟ್ಟು. ನಮ್ಮ ಅಣ್ಣ ಮತ್ತು ಅವರು ಬೆಲ್ಕಿ ಮಾಡ್ತಾ ಇದ್ದಾರೆ. ಸೊ ಗೈಸ್, ಈ ಒಂದು ಲೊಕೇಶನ್ ಎಲ್ಲಿದೆ ಅಂದರೆ ನಂದಿ ಹಿಲ್ಸ್ ಹೋಗೋ ರೋಡ್ ಹತ್ರ. ದೇವನಹಳ್ಳಿಗೆ ನಂದಿ ಹಿಲ್ಸ್ ಹೋಗ್ತೀವಲ್ಲ, ಅಲ್ಲೇ ಈ ಒಂದು ಲೊಕೇಶನ್ ಇರೋದು. ತುಂಬ ಆಂಬಿಯನ್ಸ್ ಅಂತ ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ. ಇಲ್ಲಿ ನಾನು ಬಂದಿರೋದು ಫಸ್ಟ್ ಟೈಮು. ನೋಡಿರ್ಬೇಕು. ಹಾಂ ನೀರು ಬೇಕಾಗೋದು ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ನೋಡಿ ಇಲ್ಲಿ ಇದೆ ನೋಡಿ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಿಜ ಅನ್ಕೊಂಡಿದ್ದೀನಿ, ಹೋಗುತ್ತೆ ಅನ್ಕೊಂಡೆ. ಉಯ್ಯಾಲೆ ಅಲ್ಲ ಇದು, ಉಯ್ಯಾಲೆ ಥರ ಆಗಿ ಉಯ್ಯಾಲೆ ಅಲ್ಲ. ಕೂತ್ಕೊಂಡಲ್ಲೇ ಕೂರ್ಬೇಕು, ಹಿಂಗೆ ಆಗಲ್ಲ. ಇನ್ನೇನು ಹೇಳಬೇಕು, ಅವಳು ಯಾರು ಮಾತಾಡಲ್ಲ. ನಾನು ಒಳ್ಳೆ ಬರ್ಬೋದು. ಸ್ವಲ್ಪ ಬೋರ್ ಆದರೆ ನನ್ನನ್ನು ಕ್ಷಮಿಸಿ. ಆದಷ್ಟು ನಿಮ್ಮನ್ನು ನಗಿಸಲು ನಾನು ಪ್ರಯತ್ನ ಪಡುತ್ತಿದ್ದೇನೆ.
ನೈಟ್ ಔಟ್ ಬಂದಿರೋದು ಇವತ್ತು ನಿಮಗೋಸ್ಕರ, ನನಗೋಸ್ಕರ ಅಲ್ಲ. ಏನಕ್ಕಂದ್ರೆ ನಿಮ್ಗೆ ಒಂದೇ ಥರ ವಿಡಿಯೋ ನೋಡಿ ನೋಡಿ ನಿಮಗೂ ಬೋರ್ ಆಗಿರುತ್ತಲ್ವ. ಸೊ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ. ಮುಂಚೆ ಆಗಿದ್ರೆ ಮಂತ್ಲಿ ಒಂದು 2 to 3 ಟೈಮ್ಸ್ ಆದ್ರೂ ನೈಟ್ ಔಟ್ ಹೋಗ್ತಾನೆ ಇರ್ತಿದ್ವಿ. ಡ್ಯಾಡಿ ಬೈದಾಗಿಂದ ನೈಟ್ ಔಟೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ. ಈಗ ನೆನ್ನೆ ಅವ್ರ ಊರಿಗೆ ಹೋಗಿದ್ರೆ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಹಾಗೆ ಚೋಟುನು ಕೂಡ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಕರ್ಕೊಂಡು ಹೋಗಿದ್ದಿಲ್ಲ. ಹಾಗಾಗಿ ಇವತ್ತು ಚೋಟು, ನಾನು, ನನ್ನ ಫ್ರೆಂಡು, ಅಣ್ಣ, ರಾಜ, ಗಣೇಶ್ ಇಷ್ಟು ಜನನೂ ಬಂದಿದ್ವಿ. ಆಫ್ಟರ್ ಲಾಂಗ್ ಟೈಮ್. ಅಯ್ಯಪ್ಪ, ಆಫ್ಟರ್ ಲಾಂಗ್ ಟೈಮ್. ಬನ್ನಿ ಇನ್ನೇನು ಮಾಡ್ತಾರೆ ನೋಡೋಣ. ಹಾಗೆ ಒಂದು ಗ್ರೂಪ್ ಫೋಟೋ ತೊಗೊಂಡ್ಬಿಡ್ತೀನಿ ಜಾಸ್ತಿ ಇಲ್ಲ. ನನಗೆ ತಂಬ್ಳೇನು ಹಾಕಕ್ಕೆ ಫೋಟೋನೇ ಇರಲ್ಲ, ಹುಡ್ಕಾಡ್ಬೇಕಮ್ಮ. ಅವ್ರನ್ನ ಕೇಳೋಣ ಏನು ಮಾಡ್ತಾರೆ. ಇವರು ಫೋಟೋ ಶೂಟ್ ಮಾಡ್ಲಿಕ್ಕೆ ಕೂತಿದ್ದಾರೆ. ಸೊ ನನ್ನ ಫ್ರೆಂಡ್ ಹೊಸ ಫೋನಲ್ಲಿ ಫೋಟೋ ಶೂಟ್ ನಡೀತಾರೆ. ಇನ್ನು ಹೆಂಗಿದೆ ಫೋನ್ ಗಣೇಶ್? ಫೋನ್ ಹೆಂಗಿದೆ? ಚೆನ್ನಾಗಿದೆ, ಟ್ರೈ ಮಾಡ್ತಾ ಇದ್ದೀನಿ. ಅದೇ ಏನಾದರೂ ರಿವ್ಯೂಸ್ ಕೊಡು ಸ್ವಲ್ಪ ಫೋನ್ ಬಗ್ಗೆ, ಚೆನ್ನಾಗಿದೆ ಹೆಂಗೆ ಅಂತ. ನೀವು ನೋಡು ಏನು ಬಿಲ್ಡಪ್ ತೊಗೊತಾಳೆ ಫೋನ್ ಬಗ್ಗೆ ಅಂತ ಹೇಳಿ 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 ಒಂದು ಫೋನ್ ಕೊಡಿಸ್ಬಿಟ್ಟು ಹಿಂಗೆ ಆಡ್ತಾ ಇದ್ದಲ್ಲ ಅಂತ ಮನಸಲ್ಲೇ ಬೇಕಂತ ಇದ್ದೆ. ಯಾಕಂದ್ರೆ ಅಲ್ಲ, ತುಂಬ ಜನ ಫೋನ್ ತೊಗೊತಾ ಇರ್ತಾರಲ್ವಾ. ಸೊ ಇದು ಓಕೆ ಅನ್ನೋದಾದರೆ ತುಂಬ ಜನ ತೊಗೊತಾರೆ. ಇಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂದರೆ ಬೇರೆದು ನೋಡ್ತಾರೆ. ನಿನ್ನ ಒಪಿನಿಯನ್ ಒಂದಿನಕ್ಕೆ ಒಪಿನಿಯನ್ ಹೆಂಗೆ ಹೇಳಕ್ಕಾಗುತ್ತೆ? ನಮ್ಗೆ ಯೂಸ್ ಮಾಡಬೇಕು ಅಟ್ಲೀಸ್ಟ್ ಒಂದು ವೀಕ್. ನಮಗೆ ಆಫೀಸ್ ನನ್ನ ಆಫೀಸ್ ಇದೆ. ನಮ್ಮ ಕಂದಲ್ಲಿ ಚೋಟು ಮುಟ್ಟಲ್ಲಿ ಚೋಟು ಕೆಳಗಡೆ ಇದೆ. ಯಪ್ಪ ಮೇಲೆ ಅಲ್ಲಿ ನೋಡೋಣ. ಏ ಚೋಟು ಅಲ್ಲಿ ನೋಡಂದ. ಸೊ ನೋಡಿ ನಮ್ಮ ಚೋಟು ಇಲ್ಲಿ ಬಂದು ಏನು ಮಾಡ್ತಿದ್ದಾನೆ. ಯಾಕೆ ಮನೆಯಲ್ಲಿ ಯಾರು ನಮ್ಮ ಮಾತೇ ಕೇಳಲ್ಲ, ಬರ್ತಾನೆ ಇಲ್ಲ ಅವನು. ತಗೋ. ಸೊ ಗಾಯ್ಸ್, ಚೋಟುಗೆ ಊಟ ತಿಂದಿದ್ದು ಜೀರ್ಣ ಆಗಿರಲಿಲ್ಲ. ಸೊ ಹಾಗೆ ವಾಮಿಟ್ ಮಾಡ್ಕೊಂಡ. ಅವನು ಯಾವಾಗಲೂ ಅದೇ ಥರನೇ ಎಲ್ಲ ಕರ್ಕೊಂಡು ಬಂದ್ರೆ ಹಿಂಗೆ. ಬಾ ಚೋಟು ಬಾ. ಯಾಕೆ ಮನೆಯಲ್ಲಿ ಯಾರು ನಮ್ಮ ಮಾತೇ ಕೇಳೋದಿಲ್ಲ? ಎಲ್ಲರೂ ನನ್ನನ್ನು ಜಾತ್ರೆಯಿಂದ ಎತ್ಕೊಂಡು ಬಂದ್ಬಿಟ್ರ? ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡ್ಲ? ಹೋದ್ರು ತಿನ್ನಕ್ಕೆ ವಿಷಯ ಬೇಡ ಪರಿಸ್ಥಿತಿ ಬಂದ್ಬಿಟ್ರೆ ಬೇಡ ಬಿಡು. ಸೊ ಗಾಯ್ಸ್, ಇವಾಗ ಹೊರಟ್ರಿ. ಇಲ್ಲಿಗೆ ಹೊರಡ್ತಾ ಇದೀವಿ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಮನೆಗೆ ಅಥವಾ ಇನ್ನೆಲ್ಲಾದ್ರು ಅಂತ ನೋಡುವ. ನಾಳೆಗೆ ಇಂದು ಇವನಕ್ಕೆ ಹಿಂಗೆ ಕೂತವನೆ ಟೀ ಚಲುತ್ತೆ ರಾಜಾ. ಅಣ್ಣ ನನ್ನ ಕೈಲಾಗ್ತಾ ಇಲ್ಲ. ಟೀ ಕುಡಿಯೋಣ ಅಂತ ಮತ್ತೆ ಸ್ಟಾಪ್ ಮಾಡಿದ್ದಾರೆ. ಇವಾಗ ಟೀನ ಕುಡಿತಾ ಇದ್ದೀನಿ. 4 ಗಂಟೆ ಗೈಸ್, ಇವಾಗ 4 ಗಂಟೆ ಇರೋದು. ಸೊ ನಾಳೆ ಎಲ್ಲರೂ ಆಫೀಸ್ ರಜಾ, ಎಲ್ಲರೂ ರಜಾ ಹಾಕೊಂಡು ನಿದ್ದೆ ಮಾಡೋದು. ರಾತ್ರಿ ಎಲ್ಲ ಸುತ್ತೋದು, ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡೋದು. ಇದೇ ಆಗ್ಬಿಡುತ್ತೆ ಅನ್ಸುತ್ತೆ ನಾನು, ಅಲ್ಲ? ಗುರು ಫೋನ್. ಸೊ ಅಲ್ಲಿ ಮ್ಯಾಗಿ ತಗೊಳ್ಳೋದು. ಚೀಸ್ ಮ್ಯಾಗಿ ಇತ್ತಲ್ಲ, ಚೀಸ್ ಇದು ಒಳಗಡೆ ಚೀಸ್ ಇದೆ. ಓಕೆ, ನಾನು ವ್ಲಾಗಲ್ಲಿ ಆಗ್ತಾ ಇದ್ದೆ, ಮಸ್ತಾಗಿ ಕಾಣ್ತಾ ಇತ್ತು ಅವಾಗಲೇ. ಬನ್ನಿ ಇರ್ಲಿ. ಸೊ ಗೈಸ್, ಇದ್ರ ತುಂಬಾ ಚೀಸ್ ಹಾಕಿದ್ದಾರೆ. ಆಕ್ಚುಲ್ ಆಗಿ ಅದು ಕಾಣಿಸ್ತಾ ಇಲ್ಲ, ಯಾಕಂತಂದ್ರೆ ಸ್ವಲ್ಪ ಮ್ಯಾಗಿ ಜಾಸ್ತಿ ಮಾಡಿದ್ದಾರೆ ಅಂತ ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ನೋಡಿ ಇರ್ಲಿ ಬಿಡಿ ಪರವಾಗಿಲ್ಲ. ಓಕೆ, ಚೆನ್ನಾಗಿದೆ. ಕರ್ಗೋಗುತ್ತೆ ಬಿಡಿ. ಇನ್ನೆರಡು ಸ್ಪೂನ್ ಹಾಕಿ. ಥ್ಯಾಂಕ್ ಯು. ಬನ್ನಿ. ಸೊ ಒಂದು ಮ್ಯಾಗಿ ನನಗೆ, ನಾವು 3 ಜನ, ಅವರಿಬ್ರು ಆಲ್ರೆಡಿ ಅವರು ತಿನ್ಕೊಂಡು ಬಂದಿರೋದಕ್ಕೆ ಅವ್ರು ಏನೂ ಬೇಡ ಅಂತಂದರು. ಸೊ ನಾವು 3 ಜನ ಅಷ್ಟೇ ತಿಂತಾ ಇರೋದು ಗೈಸ್. ಅವ್ನು ಕೂತಿರೋದು ಅಲ್ಲಿ ಅವಾಗಲೇ ಪಾಪ ಕಾಫಿನ ಟೀನ ಚೆಲ್ ಬಿಡ್ತಿದ್ದೆ ಅವನ ಮೇಲೆ. ರಜಾ ಚೆಲ್ ಬಿಡ್ತಿದ್ಯಲ್ಲ, ಚೆಲ್ ಬಿಟ್ಟು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು.
ರಾಜಾ ಕಾಫಿ ಬಿಡಿಸ್ಬಿಟ್ಟು ಆವಾಗಲೇ ಬಿಡಿಸ್ಬಿಟ್ಟಲ್ವಾ? ತಿನ್ನು. ಸೊ ಗೈಸ್ ಬಿಸಿ ಬಿಸಿ ಆದಂಥ ಚೀಸ್ ಮ್ಯಾಗಿ ತಿಂತಾ ಇದೀವಿ. ಅದು ಎಷ್ಟೊತ್ತಲ್ಲಿ ಅಂತಂದರೆ 3:40 ಆಗಿರೋದು ಇವಾಗ. ಇಷ್ಟೊತ್ತಲ್ಲಿ ತಿಂತಾ ಇದೀವಿ. ಇದೇನು ಸ್ಪೆಷಲ್ ಇಲ್ಲಿ ಮ್ಯಾಗಿ ಸ್ಪೆಷಲ್ ಅಂತ, ಹಾಗಾಗಿ ಅಲ್ಲಿಂದ ಎಷ್ಟು ದೂರ ಕರ್ಕೊಂಬಂದಿರೋದು ನಮ್ಮನ್ನ. 420 ಒಂದು ಮ್ಯಾಗಿಗೆ ಫ್ರೆಂಡು ಹೆಂಗಿದೆ ಮ್ಯಾಗಿ? ಸೂಪರಾ? ಸೇಮ್ ನೀನು ಚೀಸ್ ಮ್ಯಾಗಿನೇ ತೊಗೊಂಡಿದ್ದ? ಚೀಸ್ ಮ್ಯಾಗಿ ಕನ್ನೆ ನೀಡಿದಳು ನನ್ನ ಬದುಕಿನಲ್ಲಿ ಮಲಗಿರುವ ಭೂಮಿಗೆ ಚಂದಿರನ ಮನಸ್ಸಿಗೆ ಆದಲ್ಲ. 5 ಗಂಟೆ ಆಯಿತು. 5 ಗಂಟೆ ಆಗಿದೆ. ಇವಾಗ ಜಸ್ಟ್ ಮನೆ ರೀಚ್ ಆದ್ವಿ. ಸೊ ಈ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಅಟ್ಲೀಸ್ಟ್ ಒಂದು 2-3 ಅವರ್ ನಿದ್ದೆ ಮಾಡಿಕೊಂಡು ಆಮೇಲೆ ಎದ್ದೇಳಬೇಕು. ಆ್ಯಕ್ಚುಲಿ ತುಂಬ ನಿದ್ದೆ ಬರ್ತಿದೆ ಗೈಸ್. ಇವಾಗ ಮಲ್ಕೊಂಡ್ರೆ ಇನ್ನು ಎಷ್ಟೊತ್ತಿಗೆ ಹೇಳ್ತೀನೋ ಏನೋ ನನಗಂತೂ ಗೊತ್ತಿಲ್ಲ. ಬಾಯ್ ಬಾಯ್, ಗುಡ್ ನೈಟ್.